ಅಮೆರಿಕನ್ ಕಂಪನಿಗಳಿಗೆ ಭಯ, ರಾತ್ರೋರಾತ್ರಿ ಯೂ ಟರ್ನ್, ಭಾರತದ ಮುಂದೆ ಮಂಡಿಯೂರಿದ್ರ ಟ್ರಂಪ್. ನಮಸ್ಕಾರ ಸ್ನೇಹಿತರೆ. ರಷ್ಯಾ ಆಯಿಲ್ ಮುಟ್ಟಿದ್ರೆ ಹುಷಾರ್, ನಿಮ್ಮೇಲೆ 50% ಟ್ಯಾಕ್ಸ್ ಹಾಕ್ತೀನಿ. ಇದು ಮೊನ್ನೆವರೆಗೂ ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕ್ತಿದ್ದ ಬೆದರಿಕೆ. ಅಮೆರಿಕದ ಎದುರು ನಿಂತು ವ್ಯಾಪಾರ ಮಾಡೋ ಧೈರ್ಯ ಯಾರ್ಗಿದೆ ಅಂತ ಜಗತ್ತೇ ನೋಡ್ತಾ ಇತ್ತು. ಆದ್ರೆ ಇವತ್ತು ಸೀನ್ ಉಲ್ಟಾ ಆಗಿದೆ. ಯಾವ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ರು, ಅದೇ ಟ್ರಂಪ್ ಇವತ್ತು ಭಾರತದ ಮುಂದೆ ಒಂದು ರೀತಿ ಮಂಡಿಯೂರಿದ್ದಾರೆ. ಪ್ಲೀಸ್ ರಷ್ಯಾ ಆಯಿಲ್ ಬಿಡಿ, ನಿಮ್ಗೆ ಬೇಕಾದ್ರೆ ವೆನಿಜುವೆಲಾ ಆಯಿಲ್ ತಗೊಳ್ಳಿ, ನಿಮಗೆ ಬೇಕಾದ ವ್ಯವಸ್ಥೆ ನಾವೇ ಮಾಡಿಕೊಡ್ತೀವಿ. ಹೀಗಂತ ಅಮೆರಿಕ ಈಗ ಭಾರತವನ್ನ ಬಲವಂತ ಮಾಡ್ತಿದೆ. ಜಗತ್ತಿನ ಸೂಪರ್ ಪವರ್ ಅಮೆರಿಕ ಭಾರತದ ಮುಂದೆ ಯಾಕೆ ಹೀಗೆ ದಿಢೀರಂತ ಯೂಟರ್ನ್ ಹೊಡೀತು? ವೆನಿಜುವೆಲಾ ಅಧ್ಯಕ್ಷನ ಅರೆಸ್ಟ್ ಆಗಿದ್ದಕ್ಕೂ ಟ್ರಂಪ್ ಅವರ ಈ ಬದಲಾದ ನಡೆಗೂ ಏನ್ ಸಂಬಂಧ? ಭಾರತಕ್ಕೆ ವೆನಿಜುವೆಲಾ ಆಯಿಲ್ ಕೊಡಿಸೋ ನೆಪದಲ್ಲಿ ಅಮೆರಿಕ ಹೆಣಿತಿರೋ ಆ ಭಯಾನಕ ಮಾಸ್ಟರ್ ಪ್ಲಾನ್ ಏನು? ಇದು ಬರೀ ಆಯಿಲ್ ವ್ಯಾಪಾರ ಅಲ್ಲ, ಇದೊಂದು ಇಂಟರ್ ನ್ಯಾಷನಲ್ ಚೆಸ್ ಗೇಮ್. ಇದ್ರಲ್ಲಿ ಭಾರತಕ್ಕೆ ಜಾಕ್ ಪಾಟ್ ಹೊಡೆಯೋದು ಗ್ಯಾರಂಟಿನಾ? ಬನ್ನಿ ಈ ರೋಚಕವಾದ ಆಯಿಲ್ ಪಾಲಿಟಿಕ್ಸ್ ಆಟವನ್ನ ಇಂಚಿಂಚಾಗಿ ಟೀ ಕೋಡ್ ಮಾಡೋಣ. ಟ್ರಂಪ್ ಟೆರರ್, 50% ಟ್ಯಾಕ್ಸ್ ಶಾಕ್. ಸ್ನೇಹಿತರೆ, ಟ್ರಂಪ್ ಭಾರತದ ವಿಚಾರದಲ್ಲಿ ಯೂಟರ್ನ್ ಹೊಡೆದಿದ್ದು ಅರ್ಥ ಆಗ್ಬೇಕು ಅಂದ್ರೆ ಮೊದಲಿಗೆ ನಾವು ಫ್ಲಾಶ್ ಬ್ಯಾಕ್ ನ ಕ್ವಿಕ್ ಆಗಿ ಅರ್ಥ ಮಾಡ್ಕೋಬೇಕು. ನಿಮ್ಗೆಲ್ಲ ಗೊತ್ತಿರಬಹುದು, ಟ್ರಂಪ್ 2ನೇ ಟರ್ಮ್ನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಅವರ ಕಣ್ಣು ಬಿದ್ದಿದೆ ಭಾರತ ಮತ್ತು ರಷ್ಯಾದ ಸ್ನೇಹದ ಮೇಲೆ. ರಷ್ಯಾ ಯುಕ್ರೇನ್ ಯುದ್ಧ ಮಾಡ್ತಾ ಇದೆ. ಆ ಯುದ್ಧಕ್ಕೆ ಬೇಕಾದ ಲಕ್ಷಾಂತರ ಕೋಟಿ ರೂಪಾಯಿ ಎಲ್ಲಿಂದ ಬರ್ತಿದೆ? ಅದು ರಷ್ಯಾ ತನ್ನ ಕಚ್ಚಾ ತೈಲವನ್ನ ಮಾರಿ ಗಳಿಸ್ತಿರೋ ದುಡ್ಡು. ಮತ್ತು ರಷ್ಯಾದ ಆಯಿಲ್ ಅನ್ನ ಅತಿ ಹೆಚ್ಚು ಖರೀದಿ ಮಾಡ್ತಿದ್ದ ದೇಶ ಬೇರಾರೂ ಅಲ್ಲ, ಅದು ನಮ್ಮ ಭಾರತ. ಟ್ರಂಪ್ ಬೇರೆ ಅಧಿಕಾರಕ್ಕೆ ಬರೋ ಮೊದಲು ನಾನು ಅಧ್ಯಕ್ಷರಾದ ಮರುದಿನವೇ ಹಂಗೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ತೇನೆ ಅಂತ ಫುಲ್ ಬಿಲ್ಡಪ್ ಕೊಟ್ಟಿದ್ರು. ಅಧಿಕಾರಕ್ಕೆ ಬಂದು ವರ್ಷಗಳು ಉರುಳಿದ್ರು, ಯುದ್ಧ ನಿಲ್ಸೋಕೆ ಆಗ್ಲಿಲ್ಲ. ಸೊ ಟ್ರಂಪ್ ಕಣ್ಣು ರಷ್ಯಾದ ಮಿತ್ರ ಭಾರತದ ಮೇಲೆ ಬಿತ್ತು. ಟ್ರಂಪ್ ನೇರವಾಗಿ ವಾರ್ನಿಂಗ್ ಕೊಟ್ರು, ನೀವು ರಷ್ಯಾಗೆ ದುಡ್ಡು ಕೊಡ್ತೀರಾ ಅಂದ್ರೆ ಪರೋಕ್ಷವಾಗಿ ಯುದ್ಧಕ್ಕೆ ಫಂಡಿಂಗ್ ಮಾಡ್ದ ಹಾಗೆ. ಇದನ್ನ ತಕ್ಷಣ ನಿಲ್ಸಿ, ಇಲ್ದೇ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿದ್ರು. ಬರೀ ಮಾತಲ್ಲಿ ಹೇಳಿಲ್ಲ, ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋದ್ರು. ಭಾರತದಿಂದ ಅಮೆರಿಕಾಗೆ ರಫ್ತಾಗೋ ಬಟ್ಟೆಗಳು, ಔಷಧಗಳು ಮತ್ತು ಆಟೋಮೊಬೈಲ್ ಬಿಡಿ ಭಾಗಗಳ ಮೇಲೆ ಬರೋಬ್ಬರಿ 50% ಟ್ಯಾರಿಫ್ ಅನೌನ್ಸ್ ಮಾಡಿದ್ರು. ಒಮ್ಮೆ ಊಹಿಸಿ, 50% ಟ್ಯಾಕ್ಸ್ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ನಮ್ಮ ಐಟಿ ಕಂಪನಿಗಳು, ನಮ್ಮ ಫಾರ್ಮಾ ಕಂಪನಿಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಬದುಕುಳಿಯೋದೇ ಕಷ್ಟ ಆಗ್ತಿತ್ತು. ಭಾರತದ ಆರ್ಥಿಕತೆಗೆ ಇದೊಂದು ಸರ್ಜಿಕಲ್ ಸ್ಟ್ರೈಕ್ ರೀತಿಯಾಗಿತ್ತು. ಆದ್ರೆ ಭಾರತ ಸರ್ಕಾರ ಈ ಬೆದರಿಕೆಗೆ ಜಗ್ಲಿಲ್ಲ. ನಮ್ಮ ದೇಶದ ಹಿತಾಸಕ್ತಿ ನಮಗೆ ಮುಖ್ಯ, ನಮಗೆ ಎಲ್ಲಿ ಕಡಿಮೆ ದರದಲ್ಲಿ ಆಯಿಲ್ ಸಿಗುತ್ತೋ ನಾವು ಅಲ್ಲಿ ತಗೊಳ್ತೀವಿ ಅಂತ ಖಡಕ್ಕಾಗಿ ಹೇಳ್ಬಿಡ್ತು. ಅಮೆರಿಕ ಅಂದ್ಕೊಂಡಿತ್ತು ಬೆದರಿಕೆ ಹಾಕಿದ್ರೆ ಭಾರತ ಭಯ ಬೀಳುತ್ತೆ ಅಂತ. ಆದ್ರೆ ನಡೆದಿದ್ದೇ ಬೇರೆ. ಭಾರತದ ಈ ದಿಟ್ಟತನ ನೋಡಿ ಟ್ರಂಪ್ಗೆ ಬೇರೆ ದಾರಿ ಇಲ್ಲದಂತಾಯ್ತು. ಆಗ ಶುರುವಾಗಿದೆ ಈ ಆಪರೇಷನ್ ಯೂಟರ್ನ್. ದಿಢೀರ್ ಯೂಟರ್ನ್, ಟ್ರಂಪ್ ಹೊಸ ಆಫರ್. ಇಷ್ಟು ದಿನ ಕೆಂಡದಂಥ ಕೋಪ ತೋರಿಸ್ತಿದ್ದ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಐಸ್ ರೀತಿ ಕೂಲ್ ಆಗಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕದ ಅಧ್ಯಕ್ಷರು ಪ್ರಯಾಣಿಸೋ ಏರ್ ಫೋರ್ಸ್ 1 ವಿಮಾನದಲ್ಲಿ ಪತ್ರಕರ್ತರ ಜೊತೆ ಮಾತಾಡ್ತಾ ಟ್ರಂಪ್ ಒಂದು ಬಾಂಬ್ ಸಿಡಿಸಿದ್ರು. ಟ್ರಂಪ್ ಹೇಳಿದ್ದು ಇಷ್ಟೇ, ನಾವು ಭಾರತದ ಜೊತೆ ಒಂದು ಹೊಸ ಡೀಲ್ ಮಾಡ್ಕೊಳ್ತಾ ಇದೀವಿ, ಅದರ ಕಾನ್ಸೆಪ್ಟ್ ರೆಡಿ ಇದೆ. ಇನ್ಮುಂದೆ ಭಾರತ ರಷ್ಯಾದಿಂದ ಆಯಿಲ್ ತಗೊಳ್ಳೋ ಬದಲು ವೆನಿಜುವೆಲಾದಿಂದ ಆಯಿಲ್ ತಗೊಳುತ್ತೆ. ಇದಕ್ಕೆ ನಾವೇ ಸಂಪೂರ್ಣ ಸಹಕಾರ ಕೊಡ್ತೀವಿ. ಸ್ವಲ್ಪ ನಿಲ್ಲಿ, ವೆನಿಜುವೆಲಾ ಅಂದ್ರೆ ಯಾವ ದೇಶ? ಇದು ಅಮೆರಿಕದ ದಕ್ಷಿಣಕ್ಕಿರೋ ಒಂದು ಪುಟ್ಟ ದೇಶ. ಆದ್ರೆ ಇಲ್ಲಿರೋ ತೈಲ ಸಂಪತ್ತು ಸೌದಿ ಅರೇಬಿಯಾಕ್ಕಿಂತ ಜಾಸ್ತಿ. ವಿಪರ್ಯಾಸ ಏನಂದ್ರೆ, ಇದೇ ಅಮೆರಿಕ ಕಳೆದ 10 ವರ್ಷಗಳಿಂದ ವೆನಿಜುವೆಲಾ ಮೇಲೆ ಭಯಂಕರ ನಿರ್ಬಂಧ ಅಥವಾ ಸ್ಯಾಂಕ್ಷನ್ ಹಾಕಿತ್ತು. ಯಾರೂ ವೆನಿಜುವೆಲಾ ಹತ್ರ ಆಯಿಲ್ ತಗೋಬೇಡಿ, ಅವರು ಕೆಟ್ಟವರು ಅಂತ ಪ್ರಚಾರ ಮಾಡ್ತಿದ್ದ ಅಮೆರಿಕ ಇವತ್ತು ತಾನೇ ಮುಂದೆ ನಿಂತು ಪ್ಲೀಸ್ ಅಲ್ಲಿಂದಲೇ ಆಯಿಲ್ ತಗೊಳ್ಳಿ ಅಂತ ಭಾರತಕ್ಕೆ ವೆಲ್ಕಮ್ ಮಾಡ್ತಿದೆ. ಇದು ಎಲ್ರೂ ಹುಬ್ಬೇರಿಸೋ ಹಾಗೆ ಮಾಡಿದೆ. ರಾಯ್ಟರ್ಸ್ ವರದಿ ಪ್ರಕಾರ ಅಮೆರಿಕದ ಆಫರ್ ಎಷ್ಟು ಜೋರಾಗಿದೆ ಅಂದ್ರೆ, ನೀವು ರಷ್ಯಾನ ಬಿಡಿ, ವೆನಿಜುವೆಲಾ ಆಯಿಲ್ ಶಿಪ್ಗಳು ಬರೋಕೆ ನಾವೇ ದಾರಿ ಮಾಡಿಕೊಡ್ತೀವಿ, ಇನ್ಶೂರೆನ್ಸ್ ಪ್ರಾಬ್ಲಮ್ ಇದ್ರೂ ನಾವೇ ಸಾಲ್ವ್ ಮಾಡ್ತೀವಿ ಅಂತ ಟ್ರಂಪ್ ಸರ್ಕಾರ ಹೇಳ್ತಿದೆ. ಒಂದ್ ಕಡೆ ರಷ್ಯಾ ಆಯಿಲ್ ಬೇಡ ಅಂತಿದೆ, ಇನ್ನೊಂದ್ ಕಡೆ ವೆನಿಜುವೆಲಾ ಆಯಿಲ್ ತಗೊಳ್ಳಿ ಅಂತಿದೆ. ಅಸಲಿ ಆಟ ಇರೋದೇ ಇಲ್ಲಿ. ಅಮೆರಿಕ ತನ್ನ ಪರಮ ಶತ್ರು ವೆನಿಜುವೆಲಾನ ರಾತ್ರೋರಾತ್ರಿ ತನ್ನ ದೋಸ್ತರ ನೋಡ್ತಿರೋದು ಯಾಕೆ? ವೆನಿಜುವೆಲಾ ಆಯಿಲ್ಗೆ ಭಾರತಕ್ಕೆ ಆಹ್ವಾನ ಕೊಡ್ತಿರೋದ್ಯಾಕೆ? ಟ್ರಂಪ್ ಆಸೆಗೆ ತಣ್ಣೀರು, ಕಂಪನಿಗಳ ಹಿಂದೇಟು. ಇದಕ್ಕೆಲ್ಲ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಜನವರಿ 3, 2026ರಂದು. ಆವತ್ತು ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅರೆಸ್ಟ್ ಆದ್ರು.
ಅಲ್ಲಿಗೆ ಟ್ರಂಪ್ ಅಂದ್ಕೊಂಡ್ರು ದಾರಿ ಕ್ಲಿಯರ್ ಆಯ್ತು, ಇನ್ನೇನಿದ್ರು ನಮ್ಮ ಅಮೆರಿಕನ್ ಕಂಪನಿಗಳನ್ನ ಅಲ್ಲಿಗೆ ಕಳ್ಸೋದು, ಆಯಿಲ್ ತೆಗೆದು ಜೇಬು ತುಂಬಿಸ್ಕೊಳ್ಳೋದು ಅಂತ. ಆದ್ರೆ ಅಸಲಿ ಕಹಾನಿ ಬೇರೆನೇ ಇದೆ. ಆ ಕತೆ ನೋಡೋಕ್ಕೂ ಮುಂಚೆ ಒಂದೇ ನಿಮಿಷ, ಏಪ್ರಿಲ್ 2ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಜೊತೆ ಕಾಶ್ಮೀರ ಸುತ್ತಾಡ್ ಬನ್ನಿ. ಫ್ಲೈಟ್, ಹೋಟೆಲ್, ಫುಡ್, ಕೇಬಲ್ ಕಾರ್ ಎಲ್ಲಾ ಸೇರಿ ಪ್ಯಾಕೇಜ್ ಬೆಲೆ ಕೇವಲ 53,700 ರೂಪಾಯಿ. 5 nights 6 days ಟೂರ್ಸ್. ಇದರಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ. ಆಸಕ್ತರು ಈಗಲೇ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಓಕೆ, ವಿಷಯಕ್ಕೆ ಬರೋಣ. ಟ್ರಂಪ್ ರೆಡ್ ಕಾರ್ಪೆಟ್ ಹಾಕಿದ್ರೂ ಸಹ ಅಮೆರಿಕದ ದೈತ್ಯ ತೈಲ ಕಂಪನಿಗಳಾದ ಎಕ್ಸಾನ್ ಮೊಬಿಲ್ ವೆನೆಜುವೆಲಾ ಕಡೆ ತಲೆ ಹಾಕಿ ಮಲ್ಗೋಕ್ಕೂ ರೆಡಿ ಇಲ್ಲ. ಯಾಕೊತ್ತಾ, ಅಲ್ಲಿ ಬರೀ ಸಮಸ್ಯೆಗಳೇ ತುಂಬಿವೆ. ಮೊದಲನೇದಾಗಿ ವೆನೆಜುವೆಲಾದಲ್ಲಿ ಇರೋದು ಎಕ್ಸ್ಟ್ರಾ ಹೆವಿ ಕ್ರೂಡ್. ಇದು ನೀರಿನ ಹಾಗಿರಲ್ಲ, ಡಾಂಬಾರು ಅಥವಾ ಗಟ್ಟಿ ಜೇನುತುಪ್ಪದ ಹಾಗಿರುತ್ತೆ. ಸೌದಿ ಅರೇಬಿಯಾದಲ್ಲಿ 1 ಬ್ಯಾರೆಲ್ ಆಯಿಲ್ ತೆಗೆಯೋಕೆ $5 to $10 ಖರ್ಚಾದ್ರೆ, ವೆನೆಜುವೆಲಾದಲ್ಲಿ ಈ ಗಟ್ಟಿ ಆಯಿಲ್ ತೆಗೆಯೋಕೆ ಬರೋಬ್ಬರಿ $35 to $45 ಖರ್ಚಾಗತ್ತೆ. ಕಂಪನಿಗಳಿಗೆ ಲಾಭನೇ ಉಳಿಯಲ್ಲ. ಎರಡನೇದಾಗಿ ಅಲ್ಲಿನ ಪೈಪ್ಲೈನ್ಗಳು ಮತ್ತು ಮೆಷಿನ್ಗಳೆಲ್ಲ ತುಕ್ಕು ಹಿಡಿದು ಹಾಳಾಗಿವೆ. ಅದನ್ನ ಸರಿ ಮಾಡೋಕೆ ಹತ್ರತ್ರ 15 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಬೇಕು. ಅಷ್ಟು ರಿಸ್ಕ್ ತಗೊಳ್ಳೋಕೆ ಕಂಪನಿಗಳು ರೆಡಿ ಇಲ್ಲ. ಜೊತೆಗೆ 2007ರಲ್ಲಿ ಇದೇ ವೆನೆಜುವೆಲಾ ಸರ್ಕಾರ ಅಮೆರಿಕನ್ ಕಂಪನಿಗಳ ಆಸ್ತಿ ಕಿತ್ಕೊಂಡು ಓಡಿಸಿತ್ತು. ಈಗ ಹೋದ್ರೆ ಮತ್ತೆ ನಮ್ಮ ಗತಿ ಏನಾಗುತ್ತೆ? ಅಲ್ಲಿನ ಲೋಕಲ್ ಮಾಫಿಯಾ ಗ್ಯಾಂಗ್ಸ್ಟರ್ಗಳಿಂದ ನಮ್ಗೆ ರಕ್ಷಣೆ ಇದೆಯಾ ಅನ್ನೋದು ಕಂಪನಿಗಳ ಭಯ. ಸೊ ಅಮೆರಿಕನ್ ಕಂಪನಿಗಳು ಅಲ್ಲಿಗೆ ಹೋಗಿ ಬಂಡವಾಳ ಹಾಕೋಕೆ ಹಿಂದೇಟು ಹಾಕ್ತಿದಾವೆ. ಆದ್ರೆ ಟ್ರಂಪ್ಗೆ ಅರ್ಜೆಂಟ್ ಆಗಿ ಅಲ್ಲಿನ ಆಯಿಲ್ ಸೇಲ್ ಆಗ್ಲೇಬೇಕು. ಯಾಕಂದ್ರೆ ಆಯಿಲ್ ಸೇಲ್ ಆದ್ರೇನೆ ಅಲ್ಲಿರೋ ಅಮೆರಿಕಾದ ಕೈಗೊಂಬೆ ಸರ್ಕಾರ ಉಳಿಯೋದು. ಅದಕ್ಕೆ ಟ್ರಂಪ್ಗೆ ಈಗ ಭಾರತದ ಎಂಟ್ರಿ ಅನಿವಾರ್ಯವಾಗಿದೆ. ಲೆಕ್ಕಾಚಾರ ನೋಡಿ, ಅಮೆರಿಕನ್ ಕಂಪನಿಗಳು ಹೋಗ್ದಿದ್ರೂ ಪರವಾಗಿಲ್ಲ, ಭಾರತ ಅಲ್ಲಿನ ಆಯಿಲ್ ಖರೀದಿ ಮಾಡಿದ್ರೆ ಸಾಕು. ಭಾರತ ವೆನೆಜುವೆಲಾದಿಂದ ಆಯಿಲ್ ತಗೊಂಡ್ರೆ ಆ ಸಾವಿರಾರು ಕೋಟಿ ರೂಪಾಯಿ ಹಣ ಅಮೆರಿಕದ ಕಣ್ಗಾವಲಿನಲ್ಲಿರೋ ಹೊಸ ಸರ್ಕಾರದ ಬೊಕ್ಕಸಕ್ಕೆ ಸೇರುತ್ತೆ. ಅದರಿಂದ ಅಮೆರಿಕ ಬೆಂಬಲಿತ ಸರ್ಕಾರ ಸ್ಟ್ರಾಂಗ್ ಆಗತ್ತೆ. ಸೊ ಇಂಡೈರೆಕ್ಟ್ ಆಗಿ ಅಮೆರಿಕಾಗೆ ಆದಾಯ ಮತ್ತು ಕಂಟ್ರೋಲ್ ಸಿಗ್ದಂಗೂ ಆಗತ್ತೆ. ಅಮೆರಿಕಕ್ಕೆ ಇದೊಂದು ರೀತಿ ಡಬಲ್ ಲಾಭ, ಆದಾಯವೂ ಬರುತ್ತೆ, ಜೊತೆಗೆ ತಾನು ಹೇಳಿದ ಹಾಗೆ ಭಾರತ ಕೇಳಿದಂತೆಯೂ ಆಗುತ್ತೆ. ಹಾವು ಸಾಯ್ಬೇಕು ಆದ್ರೆ ಕೋಲು ಮುರಿಬಾರ್ದು ಅನ್ನೋ ಹಾಗೆ ಟ್ರಂಪ್ ಬಹಳ ಚಾಲಾಕಿತನದಿಂದ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಈ ಪ್ಲಾನ್ ಹಿಂದಿರೋ ಅತಿ ದೊಡ್ಡ ಟಾರ್ಗೆಟ್ ಭಾರತ ಅಲ್ಲ. ಅಮೆರಿಕದ ಅಸಲಿ ಟಾರ್ಗೆಟ್ ಬೇರೆನೇ ಇದೆ. ಅದೇ ರಷ್ಯಾ. ರಷ್ಯಾ ಖಜಾನೆಗೆ ಕನ್ನ ಅಮೆರಿಕದ ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ಟ್ರಂಪ್ ಈ ಆಫರ್ ಕೊಡ್ತಿರೋದು ಭಾರತದ ಮೇಲಿನ ಪ್ರೀತಿಯಿಂದ ಅಲ್ವೇ ಅಲ್ಲ. ಅವರ ಏಕೈಕ ಉದ್ದೇಶ ರಷ್ಯಾದ ಆರ್ಥಿಕತೆಯ ಬೆನ್ನುಮೂಳೆ ಮುರಿಯೋದು. ರಷ್ಯಾ ಇವತ್ತು ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ನಿಂತಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಪೆಟ್ರೋ ಡಾಲರ್ಸ್. ರಷ್ಯಾದ ಆಯಿಲ್ಗೆ ಅತಿ ದೊಡ್ಡ ಗ್ರಾಹಕ ಯಾರು? ಅದು ಭಾರತ ಮತ್ತು ಚೀನಾ. ನಾವು ದಿನಕ್ಕೆ ಸುಮಾರು 1.5 ಮಿಲಿಯನ್ ಬ್ಯಾರೆಲ್ ಅಷ್ಟು ರಷ್ಯಾ ಆಯಿಲ್ ತಗೊಳ್ತಾ ಇದ್ದೇವೆ. ಪೀಕ್ ಟೈಮಲ್ಲಿ ಆಮದು ಪ್ರತಿದಿನ 2 ಮಿಲಿಯನ್ ಬ್ಯಾರೆಲ್ ವರೆಗೂ ರೀಚ್ ಆಗಿದ್ವಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆದ್ರೂ ರಷ್ಯಾದಿಂದ ಭಾರತ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ನ ತರಿಸಿಕೊಳ್ತಿದೆ. ಹೀಗಾಗಿನೇ ನಾವು ಕೊಡ್ತಿರೋ ಈ ಹಣದಿಂದಲೇ ಪುಟಿನ್ ಅವರ ಆರ್ಮಿ ನಡೀತಾ ಇದೆ ಅನ್ನೋದು ಅಮೆರಿಕದ ವಾದ. ಈಗ ಅಮೆರಿಕದ ಮಾಸ್ಟರ್ ಪ್ಲಾನ್ ನೋಡಿ, ಭಾರತವನ್ನ ರಷ್ಯಾದಿಂದ ಬೇರ್ಪಡಿಸಬೇಕು. ಆದ್ರೆ ಭಾರತಕ್ಕೆ ಆಯಿಲ್ ಕೊಡಲ್ಲ ಅಂತ ಹೇಳೋಕೆ ಆಗಲ್ಲ. ಸೊ ಪರ್ಯಾಯ ಮಾರ್ಗ ಏನು? ಅದೇ ವೆನೆಜುವೆಲಾ. ನೋಡಿ ಭಾರತದವ್ರೆ, ನೀವು ರಷ್ಯಾ ಬಿಡಿ, ಅದೇ ರೇಟ್ಗೆ ಅಥವಾ ಅದಕ್ಕಿಂತ ಒಳ್ಳೆ ಆಫರ್ನಲ್ಲಿ ನಾವು ವೆನೆಜುವೆಲಾ ಆಯಿಲ್ ಕೊಡಿಸ್ತೀವಿ. ನೀವು ಸೇಫ್, ನಿಮ್ಮ ಟ್ಯಾಕ್ಸ್ ಸೇಫ್ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಭಾರತದ ಜೊತೆಗೆ ಚೀನಾಗೂ ಟ್ರಂಪ್ ಇದೇ ಆಫರ್ ಕೊಡ್ತಿದ್ದಾರೆ. ಒಂದ್ ವೇಳೆ ಭಾರತ ಚೀನಾ ಈ ಡೀಲ್ಗೆ ಒಪ್ಕೊಂಡು ರಷ್ಯಾ ಆಯಿಲ್ ಖರೀದಿ ನಿಲ್ಸಿದ್ರೆ ಏನಾಗತ್ತೆ? ರಷ್ಯಾಗೆ ಹೋಗ್ತಿದ್ದ ಬಿಲಿಯನ್ ಗಟ್ಲೆ ಡಾಲರ್ ದುಡ್ಡು ಒಂದೇ ದಿನದಲ್ಲಿ ಬಂದ್ ಆಗತ್ತೆ. ದುಡ್ಡಿಲ್ದೆ ಯುದ್ಧ ನಡ್ಸೋಕೆ ಆಗಲ್ಲ. ಆಗ ರಷ್ಯಾ ಅನಿವಾರ್ಯವಾಗಿ ಮಂಡಿಯುರ್ಲೇಬೇಕಾಗತ್ತೆ. ಅಂದ್ರೆ ರಷ್ಯಾವನ್ನ ಸೋಲ್ಸೋಕೆ ಅಮೆರಿಕ ಭಾರತವನ್ನ ಒಂದು ಅಸ್ತ್ರವಾಗಿ ಬಳಸ್ತಾ ಇದೆ. ಇಲ್ಲಿ ಚೆಸ್ ಬೋರ್ಡ್ ಅಮೆರಿಕದು, ಕಾಯಿಗಳು ವೆನೆಜುವೆಲಾ ಮತ್ತು ರಷ್ಯಾ. ಭಾರತಕ್ಕೆ ಜಾಕ್ಪಾಟ್. ರಷ್ಯಾಕ್ಕಿಂತ ಇದೇ ಬೆಸ್ಟ್. ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ಅಮೆರಿಕದ ಪ್ಲಾನ್ ಏನೋ ಸರಿ, ಆದ್ರೆ ಇದ್ರಿಂದ ಭಾರತಕ್ಕೆ ಏನ್ ಲಾಭ? ನಾವ್ಯಾಕೆ ಒಪ್ಕೊಳ್ಬೇಕು? ಉತ್ತರ ಇಲ್ಲಿದೆ ಮತ್ತು ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಈ ಡೀಲ್ ಒಪ್ಕೊಳ್ಳೋದ್ರಿಂದ ಭಾರತಕ್ಕೆ ರಷ್ಯಾಗಿಂತಲೂ ವೆನೆಜುವೆಲಾ ಆಯಿಲ್ನಲ್ಲೇ ಜಾಸ್ತಿ ಲಾಭ ಇದೆ. ಹೇಗಂತೀರಾ? ಪಾಯಿಂಟ್ ನಂಬರ್ 1, ಹೆವಿ ಕ್ರೂಡ್ ಲಾಜಿಕ್. ರಷ್ಯಾದಿಂದ ಬರೋದು ಲೈಟ್ ಕ್ರೂಡ್, ಆದ್ರೆ ಈಗಾಗ್ಲೇ ಹೇಳ್ದಂತೆ ವೆನೆಜುವೆಲಾದಲ್ಲಿ ಸಿಗೋದು ಹೆವಿ ಕ್ರೂಡ್.
ಇದು ಡಾಂಬರು ತರಹ ದಪ್ಪ ಇರುತ್ತೆ. ವಿಪರ್ಯಾಸ ಅಂದ್ರೆ ಭಾರತದ ಅತಿ ದೊಡ್ಡ ರಿಫೈನರ್ಗಳು ಅಂದ್ರೆ ರಿಲಯನ್ಸ್ ಜಾಮ್ನಗರ ಇರ್ಬೋದು ಅಥವಾ ನಾರಾ ಎನರ್ಜಿ ಇರ್ಬೋದು, ಇವು ಡಿಸೈನ್ ಆಗಿರೋದೇ ಈ ಹೆವಿ ಕ್ರೂಡ್ ಅನ್ನ ಸಂಸ್ಕರಣೆ ಮಾಡೋಕೆ. ಜಗತ್ತಿನ ಬೇರೆ ಯಾವ ದೇಶಕ್ಕೂ ಈ ಕೆಪಾಸಿಟಿ ಇಲ್ಲ. ನಮ್ಮ ರಿಫೈನರ್ಗಳಿಗೆ ವೆನಿಜುವೆಲಾ ಆಯಿಲ್ ಸಕ್ಕರೆ ಇದ್ದ ಹಾಗೆ. ಇದನ್ನ ರಿಫೈನ್ ಮಾಡಿದ್ರೆ ಸಿಗೋ ಲಾಭ ರಷ್ಯಾ ಆಯಿಲ್ಗಿಂತ ತುಂಬಾನೇ ಜಾಸ್ತಿ. ಪಾಯಿಂಟ್ ನಂಬರ್ 2, ಬಾಕಿ ವಸೂಲಿ. ನಿಮ್ಗೆ ಗೊತ್ತಾ, ವೆನಿಜುವೆಲಾ ಭಾರತಕ್ಕೆ ಸಾಲ ಬಾಕಿ ಉಳಿಸಿಕೊಂಡಿದೆ. ಭಾರತದ ONGC ವಿದೇಶ್ ಲಿಮಿಟೆಡ್ ಕಂಪನಿಗೆ ವೆನಿಜುವೆಲಾ ಸುಮಾರು $1 ಬಿಲಿಯನ್ ಅಂದ್ರೆ 8,000 ಕೋಟಿ ರೂಪಾಯಿ ಡಿವಿಡೆಂಡ್ ಕೊಡ್ಬೇಕಿತ್ತು. ಆದ್ರೆ ಅಮೆರಿಕದ ಸ್ಯಾಂಕ್ಷನ್ ಇದ್ದಿದ್ರಿಂದ ಆ ದುಡ್ಡು ಅಲ್ಲಿಯೇ ಸಿಕ್ಕಾಕೊಂಡಿತ್ತು. ಈಗ ಟ್ರಂಪ್ ಹೊಸ ಡೀಲ್ ಕೊಡ್ತಿರೋದ್ರಿಂದ ಆ ಹಳೆ 8,000 ಕೋಟಿ ರೂಪಾಯಿನ ವಾಪಸ್ ತರೋಕೆ ಭಾರತಕ್ಕೆ ಇದೊಂದು ಗೋಲ್ಡನ್ ಚಾನ್ಸ್. ಪಾಯಿಂಟ್ ನಂಬರ್ 3, ಟ್ಯಾಕ್ಸ್ ಬಚಾವ್. ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ರಂಪ್ ಹಾಕಿರೋ ಆ 50% ಟ್ಯಾಕ್ಸ್ ತೂಗುಕತ್ತಿಯಿಂದ ಭಾರತ ಸುಲಭವಾಗಿ ತಪ್ಪಿಸಿಕೊಳ್ಬಹುದು. ನೀವು ಹೇಳಿದ ಮಾತು ಕೇಳಿದಿವಿ, ಈಗ ನಮ್ಮ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕ್ಬೇಡಿ ಅಂತ ಡಿಮ್ಯಾಂಡ್ ಮಾಡೋಕೆ ಭಾರತಕ್ಕೆ ಒಂದು ಸ್ಟ್ರಾಂಗ್ ಕಾರಣ ಸಿಕ್ಕಂತಾಗಿದೆ. ಸೊ ಟೆಕ್ನಿಕಲಿ ನೋಡಿದ್ರೆ ಇದು ಭಾರತಕ್ಕೆ ವಿನ್ ವಿನ್ ಸಿಚುವೇಶನ್. ಒಟ್ನಲ್ಲಿ ಈ ಇಡೀ ಎಪಿಸೋಡ್ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗತ್ತೆ. ಅಮೆರಿಕ ಎಷ್ಟೇ ದೊಡ್ಡಣ್ಣ ಆಗಿರ್ಬೋದು, ಎಷ್ಟೇ ಪವರ್ಫುಲ್ ಆಗಿರ್ಬೋದು, ಆದ್ರೆ ಇವತ್ತಿನ ಜಿಯೋಪಾಲಿಟಿಕ್ಸ್ ನಲ್ಲಿ ಭಾರತವನ್ನ ಎದುರು ಹಾಕೊಂಡು ಅಥವಾ ನೆಗ್ಲೆಕ್ಟ್ ಮಾಡಿ ಯಾರೂ ಗೆಲ್ಲೋಕೆ ಆಗಲ್ಲ. ಟ್ರಂಪ್ಗೆ ಅರ್ಥ ಆಗಿದೆ, ಬೆದರಿಕೆ ಹಾಕಿದ್ರೆ ಭಾರತ ಬಗ್ಗಲ್ಲ, ಬದಲಿಗೆ ತಿರುಗಿ ಬೀಳುತ್ತೆ ಅಂತ. ಅದಕ್ಕೆ ಈಗ ದಂಡಂ ದಶಗುಣಂ ಅನ್ನೋ ಹಾಗೆ ಕೋಲು ಬಿಟ್ಟು ಹೂವು ಹಿಡ್ಕೊಂಡ್ ಬಂದಿದ್ದಾರೆ. ರಷ್ಯಾವನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಅವರಿಗೆ ಭಾರತದ ಸಹಾಯ ಬೇಕೇ ಬೇಕು. ಇದು ಅಮೆರಿಕದ ಅನಿವಾರ್ಯತೆ. ಈಗ ಚೆಂಡು ಭಾರತದ ಅಂಗಳದಲ್ಲಿದೆ. ರಷ್ಯಾ ಸ್ನೇಹವನ್ನ ಉಳಿಸಿಕೊಳ್ತಾ ಅಮೆರಿಕದ ಆಫರ್ ಅನ್ನು ಬಳಸಿಕೊಂಡು ವೆನಿಜುವೆಲಾದಿಂದ ಲಾಭ ಮಾಡಿಕೊಳ್ಳೋ ಚಾಣಾಕ್ಷ ನಡೆ ಭಾರತದ್ದು. ರಷ್ಯಾನ, ವೆನಿಜುವೆಲಾನ ಅಥವಾ ಎರಡೂನಾ, ಇದನ್ನ ನಿರ್ಧಾರ ಮಾಡೋದು ವಾಷಿಂಗ್ಟನ್ ಅಲ್ಲ, ನವದೆಹಲಿ. ವೀಕ್ಷಕರೇ, ನಿಮಗೇನ್ ಅನ್ಸುತ್ತೆ? ಭಾರತ ರಷ್ಯಾದ ಸ್ನೇಹ ಬಿಟ್ಟು ವೆನಿಜುವೆಲಾ ಕಡೆ ಹೋಗ್ಬೇಕಾ ಅಥವಾ ಅಮೆರಿಕದ ಮಾತನ್ನ ನಂಬಾರ್ದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.